ಗ್ಯಾರಂಟಿ ನ್ಯೂಸ್ನ ಎಡಿಟರ್ ಇನ್ ಚೀಫ್ ರಾಧಾ ಹಿರೇಗೌಡರ್ ಅವರು ಯಾವಾಗಲೂ ಪೊಲಿಟಿಕಲ್ ಅನಾಲಿಸಿಸ್ನಲ್ಲಿ ಫೈರಿಂಗ್ ಮಾಡ್ತಿರೋದನ್ನ ನೀವು ನೋಡಿರ್ತೀರಿ. ಫಾರ್ ಅ ಚೇಂಜ್ ಸ್ಟಾರ್ ಸುವರ್ಣದ ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಹೋಗಿದ್ರು. ಸಿಹಿ ಕಹಿ ಚಂದ್ರು ಅವರು ಕೂಡ ಸೂಪರ್ ಆದಂತಹ ಡಿಶ್ನ ಮೇಡಮ್ಗೆ ಸರ್ವ್ ಮಾಡಿದ್ರು. ಆ ಶೂಟಿಂಗ್ ಸೆಟ್ ಅಲ್ಲಿ ನಮ್ಮ ಗ್ಯಾರಂಟಿ ನ್ಯೂಸ್ ವಿಸಿಟ್ ಕೊಟ್ಟಾಗ ಏನಾಗ್ತಿತ್ತು ಗೊತ್ತಾ? ಹ್ಯಾವ್ ಅ ಲುಕ್. ಸೂಪರ್. ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರತಿದಿನ ಮಧ್ಯಾಹ್ನ 12ಕ್ಕೆ ಪ್ರಸಾರವಾಗುವ ಪಾಪ್ಯುಲರ್ ಕುಕಿಂಗ್ ಶೋ ಬೊಂಬಾಟ್ ಭೋಜನ. ಬೊಂಬಾಟ್ ಭೋಜನ ಸದ್ಯ 5ನೇ ಸೀಸನ್ ಪ್ರಸಾರವಾಗ್ತಿದೆ. 5 ಸೀಸನ್ಗಳನ್ನ ಪೂರೈಸಿದೆ ಅಂದ್ರೆ ಈ ಶೋನ ಪಾಪ್ಯುಲಾರಿಟಿ ಬಗ್ಗೆ ನೀವೇ ಅಂದಾಜು ಮಾಡಿ. ಕನ್ನಡದ ಮತ್ಯಾವ ಚಾನೆಲ್ನಲ್ಲೂ ಸದ್ಯ ಕುಕಿಂಗ್ ಶೋ ಪ್ರಸಾರವಾಗ್ತಿಲ್ಲ. ಬೊಂಬಾಟ್ ಭೋಜನ ಹೆಣ್ಣು ಮಕ್ಕಳ ಮನಸ್ಸು ಗೆದ್ದು ಸದ್ಯ ಎಲ್ಲರ ಫೇವರೇಟ್ ಆಗಿದೆ. ಸಿಹಿ ಕಹಿ ಚಂದ್ರು ನಡೆಸಿಕೊಡುವ ಈ ಪಾಪ್ಯುಲರ್ ಶೋಗೆ ಕನ್ನಡದ ನ್ಯೂಸ್ ದುನಿಯಾದ ಫೈರ್ ಬ್ರ್ಯಾಂಡ್ ರಾಧಾ ಹಿರೇಗೌಡರ್ ಅತಿಥಿಯಾಗಿ ಭೇಟಿ ನೀಡಿದ್ರು. ಪಾಕ ಪ್ರವೀಣ ಸಿಹಿ ಕಹಿ ಚಂದ್ರು ನ್ಯೂಸ್ ಪಂಟರ್ ರಾಧಾ ಅವರಿಗಾಗಿ ಒಂದು ವಿಶೇಷ ಸ್ನಾಕ್ಸ್ ಐಟಮ್ ರೆಡಿ ಮಾಡಿಕೊಟ್ರು. ಈ ಶೋಗೆ ಉತ್ತರ ಕರ್ನಾಟಕದವರೇ ಆದ ರಾಧಕ್ಕ ಉತ್ತರ ಕರ್ನಾಟಕ ಶೈಲಿಯ ಉಡುಗೆಯಲ್ಲಿ ಭೇಟಿ ನೀಡಿದ್ರು. ವೆಲ್ಕಮ್ ರಾಧಾ ಹಿರೇಗೌಡರ್. ನ್ಯೂಸ್ ಚಾನೆಲ್ ಅಲ್ಲಿ ಫೈರ್ ಬ್ರ್ಯಾಂಡ್ ಅಂತ ನಿಮಗೆ ಕರೀತಾರೆ. ಒಂದು ನ್ಯೂಸ್ ಚಾನೆಲ್ ಅಂದ್ರೆ ನಮ್ಮ ಸಮಸ್ಯೆಗಳಿಗೂ ಸ್ಪಂದಿಸಬೇಕು, ಆ ಜನರ ವಾಯ್ಸ್ ಆಗ್ಬೇಕು ಅನ್ನೋದು ಬಹಳ ಇದೆ ಸರ್. ಥ್ರೆಟ್ಸ್ ಇವೆಲ್ಲ ಬಂದಿರುತ್ತೆ ಸರ್ ಅವು ಇಲ್ಲ ಅಂದ್ರೇನೆ ಒಂಥರ ಚಾಲ್ತಿಯಲ್ಲಿಲ್ಲ ಅಂತ ಅನ್ಸೋಕ್ ಶುರು ಆಗುತ್ತೆ. ನ್ಯೂಸ್ನಲ್ಲಷ್ಟೇ ರಾಧಾ ಹಿರೇಗೌಡರ್ ಅವರನ್ನ ನೋಡಿದ ಹಿರಿಯ ನಟ ಸಿಹಿ ಕಹಿ ಚಂದ್ರು ಅವರನ್ನ ಸೆಟ್ಗೆ ಆತ್ಮೀಯವಾಗಿ ಬರಮಾಡಿಕೊಂಡು ಮಾತಾಡಿದ್ರು. ಈ ಶೋನಲ್ಲಿ ರಾಧಾ ಅವರಿಗೆ ಏನ್ ಅಡುಗೆ ಮಾಡಿಕೊಡ್ತಾರೆ, ರಾಧಾ ಅವರಿಗೆ ಯಾವ ಅಡುಗೆ ಇಷ್ಟ ಆಗುತ್ತೆ ಅಂತೆಲ್ಲ ವಿಚಾರಿಸಿದ್ರು. ಸಿಹಿ ಕಹಿ ಚಂದ್ರು ಮಾಡಿ ತೋರಿಸಿದ್ದ ರೆಸಿಪಿ ಒಂದನ್ನ ತಾವು ಕೂಡ ಟ್ರೈ ಮಾಡಿ ಏನೋ ಅನ್ನೋ ಇಂಟ್ರೆಸ್ಟಿಂಗ್ ಕಥೆಯನ್ನು ರಾಧಾ ಹಿರೇಗೌಡರ್ ಶೇರ್ ಮಾಡಿಕೊಂಡ್ರು. ಶೂಟಿಂಗ್ ಮುಗಿದ ಬಳಿಕ ರಾಧಾ ಹಿರೇಗೌಡರ್ ಜೊತೆಗೆ ಅಡುಗೆ ಮಾಡಿ ಅವರಿಗೆ ಸಂದೇಶ್ ಕಟ್ಲೆಟ್ ಮಾಡಿಕೊಟ್ಟ ಅನುಭವವನ್ನ ಗ್ಯಾರಂಟಿ ನ್ಯೂಸ್ ಜೊತೆ ಶೇರ್ ಮಾಡಿಕೊಂಡ್ರು ಸಿಹಿ ಕಹಿ ಚಂದ್ರು. ಮೊದಲನೇದಾಗಿ ನಾನು ಏನು ಹೇಳಬೇಕು ಅಂದರೆ ರಾಧಾ ಹಿರೇಗೌಡ್ರನ್ನ ಫಸ್ಟ್ ಟೈಮ್ ನಾನು ಮುಖತಃ ಪರಿಚಯ ಮಾಡ್ಕೊಂಡು ಮಾತಾಡಿದ್ದು. ಇಲ್ಲಿವರೆಗೂ ಅವ್ರನ್ನ ಸ್ಕ್ರೀನಲ್ಲಿ ನೋಡಿದ್ದೆ ಅಷ್ಟೇ. ಯಾವತ್ತೂ ಅವ್ರನ್ನ ಎದುರು ಬದ್ರು ಕೂತ್ಕೊಂಡು ಮಾತಾಡಿರಲಿಲ್ಲ. 2 ಕಾರಣ. ಒಂದು, ಆ ಥರದ ಅವಕಾಶ ಸಿಕ್ಕಿಲ್ಲ. ಸಿಕ್ಕಿದಾಗ ಅವರು ಅಲ್ಲೆಲ್ಲೋ ಇರೋರು, ನಾನು ಇಲ್ಲೆಲ್ಲೋ ಇರುವೆ. ಮತ್ತು ಅವ್ರು ಕಂಡ್ರೆ ಒಂದು ಸಣ್ಣ ಭಯ ನನಗೆ. ಒಂದು ಸಣ್ಣ ಭಯ. ಅವ್ರು ಸ್ವಲ್ಪ ಡೇರಿಂಗ್ ಲೇಡಿ ಅವರು ಅಲ್ವಾ. ಸೊ ಆ ಡೇರಿಂಗ್ ಲೇಡಿ ಇರೋದ್ರಿಂದ ಸ್ವಲ್ಪ ದೂರ ಇದ್ದರೆ ಬೆಟರ್. ಯಾಕೆ ಬೇಕು ನಮಗೆ ಅಂತ ಒಂದು ಸ್ವಲ್ಪ ದೂರ ಇದ್ದೇ ಅಭ್ಯಾಸ. ಇವತ್ತೇ ಫಸ್ಟ್ ಟೈಮ್ ಅವ್ರ ಹತ್ರ ಅಷ್ಟು ಹತ್ರದಲ್ಲಿ ಮಾತಾಡಿದ್ದು. ರಾಧಾ ಹಿರೇಗೌಡರ್ ಆನ್ ಸ್ಕ್ರೀನ್ ನಲ್ಲಿ ಫೈರ್ ಆಗೋದನ್ನ ನೋಡಿ ಮಾತಾಡ್ಸೋಕೆ ಹಿಂದೇಟು ಹಾಕ್ತಾ ಇದ್ದೆ ಅಂತ ಹೇಳಿದ ಚಂದ್ರು ಅವರು ರಾಧಕ್ಕ ಜೊತೆ ಅಡುಗೆ ಮಾಡಿದ ಮೇಲೆ ತಮ್ಮ ಒಪಿನಿಯನ್ ಬದಲಾಯಿತು, ಅವರ ವ್ಯಕ್ತಿತ್ವ ಇಷ್ಟ ಆಯ್ತು ಅಂದ್ರು. ಅವ್ರ ಹತ್ರ ಮಾತಾಡಿದ ಮೇಲೆ ಆಕೆ ಟೋಟಲಿ ಬೇರೆ ವ್ಯಕ್ತಿ ಅನ್ನಿಸ್ಬಿಡ್ತು. ಅಂದರೆ ನಾವು ಸ್ಕ್ರೀನಲ್ಲಿ ನೋಡುವಾಗ ಬರೋ ಅಭಿಪ್ರಾಯ ಬೇರೆ, ವ್ಯಕ್ತಿತ್ವಗತವಾಗಿ ಮಾತಾಡಿದಾಗ ಬರೋ ಅಭಿಪ್ರಾಯ ಬೇರೆ. ವೆರಿ ವಾರ್ಮ್, ವೆರಿ ಫ್ರೆಂಡ್ಲಿ ಆ್ಯಂಡ್ ವೆರಿ ಜೋವಿಯಲ್ ಆ್ಯಂಡ್ ವೆರಿ ಡೌನ್ ಟು ಅರ್ತ್. ನನಗದು ಭಾಳ ಖುಷಿಯಾಯಿತು. ಸೊ ಹೊಸ ಪರಿಚಯ, ಹೊಸ ಗೆಳೆತನ ಸ್ಟಾರ್ಟ್ ಆಗಿದೆ. ಅದು ಹೀಗೆ ಕಂಟಿನ್ಯೂ ಆಗುತ್ತೆ ಅಂತ ನನಗನ್ಸುತ್ತೆ. ರಾಧಾ ಹಿರೇಗೌಡರ್ಗೆ ಒಂದು ವಿಶೇಷ ಸಂಜೆ ಸ್ನಾಕ್ಸ್ ಮಾಡಿಕೊಟ್ಟ ಚಂದ್ರು ಅದರ ಸ್ಪೆಷಾಲಿಟಿ ಏನು, ಅದನ್ನೇ ರಾಧಕ್ಕಗೆ ಮಾಡಿಕೊಟ್ಟಿದ್ದು ಯಾಕೆ ಅಂತಾನೂ ಹೇಳಿದ್ರು. ಮೇಡಮ್ಗೆ ಒಂದು ಕಟ್ಲೆಟ್ ಮಾಡಿಕೊಟ್ಟೆ. ಅದಕ್ಕೆ ಸಂದೇಶ್ ಕಟ್ಲೆಟ್ ಅಂತ ಹೆಸರಿಟ್ಟೆ. ಸಂದೇಶ್ ಯಾಕೆ ಅಂದರೆ ಸಂದೇಶ್ ಅಂದರೆ ನ್ಯೂಸ್ ಅಲ್ವಾ. ಸೊ ನ್ಯೂಸ್ ಚಾನಲ್, ಗ್ಯಾರಂಟಿ ನ್ಯೂಸ್ ಚಾನಲ್ಲು. ಸೊ ಹಾಗಾಗಿ ಅವ್ರು ನ್ಯೂಸ್ ಆ್ಯಂಕರು, ನ್ಯೂಸ್ ಎಡಿಟ್ರು. ಹಾಗಾಗಿ ಸಂದೇಶ್ ಕಟ್ಲೆಟ್ ಅಂತ ಮಾಡಿಕೊಟ್ಟೆ. ಸಿಂಪಲ್ ಆದಂಥ ಒಂದು ಪನ್ನೀರಲ್ಲಿ ಮಾಡುವಂಥ ಒಂದು ಕಟ್ಲೆಟ್ಟು. ಅದು ಸಾಯಂಕಾಲ ತಿಂಡಿಗೆ, ಸಂಜೆ ತಿಂಡಿ ಅಂತ ನಡೀತಿದೆ ನಮ್ಮ ಕಾರ್ಯಕ್ರಮದಲ್ಲಿ. ಆ ಸಂಜೆ ತಿಂಡಿಯಲ್ಲಿ ಒಂದು ತಿಂಡಿ ತೋರಿಸ್ಬೇಕು ಅಂತ ಮಾಡಿದ್ದು. ಸಾಯಂಕಾಲದ ಹೊತ್ತು ಮಾಡ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಐ ಆಮ್ ಶೂರ್
ರಾಧಾ ಹಿರೇಗೌಡರು ಮನೆಗೆ ಹೋದ್ಮೇಲೆ ಅದನ್ನು ಮಾಡಿ ಪ್ರಯೋಗ ಮಾಡಿ ಅವ್ರ ಮನೆಯವ್ರ ಮೇಲೆಲ್ಲ ಪ್ರಯೋಗ ಮಾಡ್ತಾರೆ ಅನ್ನೋ ಗ್ಯಾರಂಟಿ ನನಗಿದೆ. ರಾಧಾ ಹಿರೇಗೌಡರ್ಗೆ ಸಂದೇಶ್ ಕಟ್ಲೆಟ್ ಮಾಡಿಕೊಟ್ಟ ಚಂದ್ರು ಅವರು ಪಕ್ಕ ಮನೆಗೆ ಹೋದ್ಮೇಲೆ ಮನೆಯವರಿಗೆ ಮಾಡಿಕೊಡ್ತಾರೆ. ಅವರಿಗೆಲ್ಲ ಅದು ಇಷ್ಟವಾಗುತ್ತೆ ಅಂದ್ರು. ಆದ್ರೆ ರಾಧಕ್ಕ ಕೈಯಲ್ಲಿ ಅಡುಗೆ ಯಾಕೆ ಮಾಡ್ಸಿಲ್ಲ ಅಂತ ಕೇಳಿದಕ್ಕೆ ಚಂದ್ರು ಕೊಟ್ಟ ಕ್ಲಾರಿಟಿ. ನಾನು ಸಾಮಾನ್ಯವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬರೋ ಅತಿಥಿಗಳ ಕೈಲಿ ಅಡುಗೆ ಮಾಡಿಸಲ್ಲ. ಅತಿಥಿಗಳು ಆರಾಮಾಗಿ ಹಾಯಾಗಿ ನಿಂತಿರು ನೀವು ರಾಣಿಯ ಹಾಗೆ ಅಂತ ನಿಲ್ಲಿಸ್ಬೇಕು, ಅವ್ರನ್ನ ಮಾತಾಡಿಸ್ತಾ ಇರಬೇಕು. ನಾನು ಅಡುಗೆ ಮಾಡೋಕ್ಕೆ ಶ್ರಮ ಎಲ್ಲ ನಂದು, ಮಜಾ ಎಲ್ಲ ಅವ್ರದ್ದು ಅಂತ ನಮ್ಮ ಅಭಿಪ್ರಾಯ. ಸೊ ಹಾಗಾಗಿ ಯಾರ ಕೈಲೂ ಅಡುಗೆ ಮಾಡಿಸಲ್ಲ, ನಾನೇ ಅಡುಗೆ ಮಾಡ್ತೀನಿ. ಇದೇ ಶೂಟಿಂಗ್ ಸೆಟ್ ನಲ್ಲಿ ಮನೆ ಔಷಧಿ ಸೆಗ್ಮೆಂಟ್ ನಲ್ಲಿ ಭಾಗವಹಿಸಲು ಬಂದಿದ್ದ ಬೊಂಬಾಟ್ ಭೋಜನದ ಬ್ರ್ಯಾಂಡ್ ಗೌರಿ ಅಮ್ಮ ಅವರನ್ನ ರಾಧಕ್ಕ ಭೇಟಿ ಮಾಡಿದ್ರು. ಈ ಮೊದಲೇ ಪರಿಚಯವಿದ್ದ ಗೌರಿ ಅಮ್ಮ ರಾಧಾ ಹಿರೇಗೌಡರ ಜೊತೆ ಒಂದಷ್ಟು ಹೆಲ್ತ್ ಟಿಪ್ಗಳನ್ನ ಶೇರ್ ಮಾಡ್ಕೊಂಡ್ರು. ರಾಧಾ ಹಿರೇಗೌಡರ್ ಗ್ಯಾರಂಟಿ ನ್ಯೂಸ್ ಲಾಂಚ್ಗೂ ಮುನ್ನ ಬೊಂಬಾಟ್ ಭೋಜನಕ್ಕೆ ಭೇಟಿ ಕೊಟ್ಟು ಸಿಹಿ ಕಹಿ ಚಂದ್ರು ಮಾಡಿಕೊಟ್ಟ ವಿಶೇಷ ಸಂದೇಶ್ ಕಟ್ಲೆಟ್ ಸವಿದಿದ್ರು. ತಮ್ಮ ನ್ಯೂಸ್ ಚಾನೆಲ್ ಕುರಿತು ತಮ್ಮ ಆಲೋಚನೆಗಳ ಬಗ್ಗೆ ಮಾತನಾಡಿದ್ರು. ಈ ಶೋ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗಿ ಒಳ್ಳೆಯ ರೆಸ್ಪಾನ್ಸ್ ಕೂಡ ಪಡೆದುಕೊಂಡಿತ್ತು. ಸಂದೇಶ್ ಕಟ್ಲೆಟ್ ಈಗ ರಾಧಕ್ಕ ಕಟ್ಲೆಟ್ ಆಗಿ ಪಾಪ್ಯುಲರ್ ಆಗಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.